ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಾರ್ ಸ್ಪೆಷಲ್. ನಾನು ರಾಹುಲ್ ದಯಾನ್. ಕಂಡವ್ರ ಮಕ್ಕಳನ್ನ ಬಾವಿಗೆ ತಳ್ಳಿ ಆಳ ನೋಡೋದು ಅಂತ ಹೇಳ್ತಾರೆ. ಹಾಗೆ ಈಗ ಟ್ರಂಪ್ ನಿರ್ಧಾರಗಳು ಯಾಕೋ ಹಾಗೆ ಅನ್ನಿಸ್ತಾ ಇದೆ. ಯಾಕಂದರೆ ಯುದ್ಧ ಶುರುವಾಗಿದ್ದು ಇರಾನ್, ಇಸ್ರೇಲ್ ಹಾಗೂ ಅಮೆರಿಕ ನಡುವೆ. ಇದರಲ್ಲಿ ಕಂಡವರ ಮಕ್ಕಳಾಗಿದ್ದು ಪಾಪ ಗಲ್ಫ್ ದೇಶಗಳು. ಯಾಕಂದರೆ ಏನೂ ಮಾಡದೆ ತಂಪಾಡಕ್ಕೆ ತಾವಿದ್ದು ಅತಿ ಹೆಚ್ಚು ಪೆಟ್ಟು ತಿಂದಿರೋ ದೇಶಗಳೆಂದರೆ ಅದು ಕೊಲ್ಲಿ ರಾಷ್ಟ್ರಗಳು. ಕೇವಲ ಅಮೆರಿಕದ ವಾಯುನೆಲೆ, ಸೇನಾನೆಲೆ ಇವೇನೋ ಒಂದೇ ಒಂದು ಕಾರಣಕ್ಕೆ ಇರಾನ್ ಈ ದೇಶಗಳ ಮೇಲೆ ಭೀಕರ ದಾಳಿಯನ್ನು ನಡೆಸಿದೆ. ಆದರೆ ಕೇವಲ ಸೇನಾನೆಲೆಗಳೇ ಇರಾನ್ ಟಾರ್ಗೆಟ್ ಆಗಿದೆಯಾ? ಖಂಡಿತ ಇಲ್ಲ. ಈ ದೇಶಗಳ ಮೇಲೆ ಸಿಕ್ಕ ಕಡೆ ಮಿಸೈಲ್ ಬಿಟ್ಟು ಮಿಸೈಲ್ ಮಳೆಯನ್ನು ಸುರಿಸಿ ಅಲ್ಲಿರುವಂಥ ಎಲ್ಲ ಪ್ರದೇಶಗಳನ್ನು ಅಕ್ಷರಶಃ ನಾಶ ಮಾಡೋದಕ್ಕೆ ಹೊರಟಿದೆ. ಜನವಸತಿ ಪ್ರದೇಶ, ಏರ್ಪೋರ್ಟ್, ತೈಲ ಘಟಕಗಳು. ಈಗ ಹೇಳಿ, ಇಲ್ಲಿ ಸೇನಾನೆಲೆಗಳು ಎಲ್ಲಿವೆ? ಇರಾನ್ನ ಉದ್ದೇಶ ಒಂದೇ, ತನ್ನ ಮಿತ್ರ ರಾಷ್ಟ್ರಗಳ ಮೇಲೆ ದಾಳಿ ಮಾಡಿ ಅಲ್ಲಿ ಭೀತಿ ಹುಟ್ಟಿಸಿದ್ರೆ ಆಗ ಅದರ ಒತ್ತಡ ಅಮೆರಿಕ ಮೇಲೆ ಬೀಳುತ್ತೆ. ಆಗ ಅಮೆರಿಕ ಆಟೋಮ್ಯಾಟಿಕಲಿ ಯುದ್ಧದಿಂದ ಹಿಂದೆ ಸರಿಯುತ್ತೆ, ಹಾಗೆ ಇಸ್ರೇಲ್ನ ಕೂಡ ಹಿಂದೆ ಸರಿಯುವಂತೆ ಮಾಡುತ್ತೆ ಅನ್ನೋದು ಇರಾನ್ನ ಪ್ಲಾನ್ ಆಗಿತ್ತು. ಆದರೆ ಹಾಗಾಗಲೇ ಇಲ್ಲ. ಇಲ್ಲಿ ಒಂದನ್ನು ಗಮನಿಸಬೇಕು, ಅದೇನು ಅಂತಂದರೆ ಇರಾನ್ ಮೇಲೆ ಯುದ್ಧ ಸಾರಿರುವಂಥ ಇಸ್ರೇಲ್ ಪಕ್ಕದಲ್ಲೇ ಇದೆ. ಆದರೆ ಇರಾನ್ನ ಬಿಡದೇ ಕಾಡ್ತಾ ಇರೋದಂದರೆ ಅದು ಅಮೆರಿಕ. ಆದರೆ ಇರಾನ್ ಅಮೆರಿಕಾದ ಮೇಲೆ ದಾಳಿ ಮಾಡಬೇಕು ಅಂದರೆ ಅದೂ ಕೂಡ 12,000 ಕಿಲೋಮೀಟರ್ ದೂರದಲ್ಲಿದೆ. ಅದು ಅಸಾಧ್ಯದ ಕೆಲಸನೇ. ಆದರೆ ಹತ್ತಿರದಲ್ಲೇ ಇರುವಂಥ ಟಾರ್ಗೆಟ್ ಅಂದರೆ ಅದು ಅಮೆರಿಕಾದ ಸೇನಾ ನೆಲೆಗಳಿಗೆ ಆಶ್ರಯ ಕೊಟ್ಟಿರುವಂಥ ಗಲ್ಫ್ ದೇಶಗಳು. ಹೀಗಾಗಿ ಗಲ್ಫ್ ದೇಶಗಳಾಗಿರುವಂಥ UAE, ಸೌದಿ ಅರೇಬಿಯಾ, ಕತಾರ್, ಕುವೈತ್, ಒಮಾನ್ ಮತ್ತು ಬಹರೇನ್ ದೇಶಗಳು ಈಗ ಇರಾನ್ನಿಂದ ಪೆಟ್ಟು ತಿಂತಾ ಇವೆ. ಆದರೆ ಯುದ್ಧವನ್ನು ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಂಥ ಟ್ರಂಪ್ ಮಾಡಿರೋದೆಲ್ಲವೂ ಕೂಡ ಬರೀ ಪ್ರಚೋದನೆಯೇ. ಈಗ ಇರಾನ್ ಮೇಲೆ ದಾಳಿ ಆಯಿತು, ಅದಕ್ಕೆ ಇರಾನ್ ಪ್ರತಿದಾಳಿ ಮಾಡಿತು. ನಂತರ ನಾಗರಿಕ ಪ್ರದೇಶ, ಇರಾನ್ ಕೂಡ ಇಸ್ರೇಲ್ ಸೇರಿದಂತೆ ಗಲ್ಫ್ ದೇಶಗಳ ನಾಗರಿಕ ಪ್ರದೇಶಗಳ ಮೇಲೆ ಹಾಗೆ ಟಾರ್ಗೆಟ್ ಮಾಡಿ ದಾಳಿ ಮಾಡಿತು. ನಂತರ ಅಮೆರಿಕ ಕಾರ್ಗ್ ದ್ವೀಪ, ಇರಾನ್ನ ಅತಿ ದೊಡ್ಡ ತೈಲ ಸಂಗ್ರಹಗಾರ ಜೊತೆಗೆ ಸಂಪತ್ತನ್ನು ಹೊಂದಿರುವಂಥ ದ್ವೀಪ, ಅದನ್ನು ಗುರಿಯಾಗಿಸ್ಕೊಂಡು ಅಮೆರಿಕ ದಾಳಿ ಮಾಡಿತು. ಇಲ್ಲಿ ಇರಾನ್ ಏನು ಮಾಡಿತು? ಗಲ್ಫ್ ದೇಶಗಳ ತೈಲ ಘಟಕಗಳನ್ನು ಗುರಿಯಾಗಿಸಿ ದಾಳಿ ಮಾಡಿತು. ಹಾಗೆ ಇದರ ಮಧ್ಯೆ ಇರಾನ್ ಜಗತ್ತಿಗೆ ಒಂದು ಮಾಸ್ಟರ್ ಸ್ಟ್ರೋಕ್ ಕೊಡ್ತು. ಅದೇ ಹಾರ್ಮೋಸ್ ಜಲಸಂಧಿಯನ್ನು ಬಂದ್ ಮಾಡಿ ಜಗತ್ತೇ ನಲುಗೋಯ್ತು. ಈಗಲೂ ನಲುಗ್ತಾ ಇದೆ. ಮತ್ತು ಅಮೆರಿಕ ಸುಮ್ಮನೆ ಕೂರ್ತಾ ಇಲ್ಲ. ಹಾರ್ಮೋಸ್ ಜಲಸಂಧಿಯನ್ನು 48 ಗಂಟೆಗಳಲ್ಲಿ ಓಪನ್ ಮಾಡಲಿಲ್ಲ ಅಂದರೆ ಇರಾನ್ನ ದೊಡ್ಡ ಪವರ್ ಪ್ಲ್ಯಾಂಟ್ನೇ ನಾವು ನಾಶ ಮಾಡ್ತೀವಿ ಅಂತ ಹೇಳ್ತು. ಇದಕ್ಕೆ ಇರಾನ್ ಹಾಕಿದಂಥ ಬೆದರಿಕೆ ಏನು ಅಂದರೆ, ನೀವು ನಮ್ಮ ದೇಶದ ಪವರ್ ಪ್ಲ್ಯಾಂಟ್ನ ನಾಶ ಮಾಡಿದ್ರೆ ನಾವು ಗಲ್ಫ್ ದೇಶಗಳ ಕುಡಿಯೋ ನೀರಿನ ಘಟಕ, ಇಂಧನ ಘಟಕ ಎಲ್ಲವನ್ನ ಉಡೀಸ್ ಮಾಡ್ತೀವಿ ಅಂತ. ಇಲ್ಲಿವರೆಗೂ ಗಲ್ಫ್ ದೇಶಗಳು ಪ್ರತಿರೋಧ ತೋರ್ತಾ ಬಂದವು. ಆದರೆ ಯಾವಾಗ ಇರಾನ್ ಆ ಬೆದರಿಕೆ ಹಾಕ್ತೋ ಆಗ ಅಕ್ಷರಶಃ ನಡುಗಿ ಹೋದವು. ಕಾರಣ ಏನಂದರೆ, ಇರಾನ್ ಈಗ ಗುರಿ ಇಟ್ಟಿರೋದು ಗಲ್ಫ್ ದೇಶಗಳ ಜೀವಾಳಕ್ಕೇನೆ. ಯಾಕಂದರೆ ಗಲ್ಫ್ ದೇಶಗಳು ಮರುಭೂಮಿ ಮತ್ತು ಒಣ ಪ್ರದೇಶ ಹೆಚ್ಚಾಗಿರುವಂಥ ದೇಶ. ಇಲ್ಲಿ ನದಿ ಮೂಲಗಳಿಲ್ಲ, ಜಲಮೂಲಗಳಿಲ್ಲ. ಇಲ್ಲಿಯ ಅಷ್ಟೂ ದೇಶಗಳು ಸಮುದ್ರದ ಉಪ್ಪು ನೀರನ್ನೇ ಸಂಸ್ಕರಿಸಿ ಕುಡಿಯೋ ನೀರಾಗಿ ಪರಿವರ್ತನೆ ಮಾಡುತ್ತವೆ. ಆದರೆ ಅದು ಹೋದರೆ ಅಲ್ಲಿನ ಜನರಿಗೆ ಕುಡಿಯೋ ನೀರಿಗೂ ಹಾಹಾಕಾರ ಶುರುವಾಗುತ್ತೆ. ಈಗಾಗಲೇ ಕೆಲ ಗಲ್ಫ್ ದೇಶಗಳ ಶುದ್ಧ ಕುಡಿಯುವ ನೀರಿನ ಘಟಕಗಳ ಮೇಲೆ ಇರಾನ್ ಸೇನೆ ದಾಳಿ ನಡೆಸಿ ಡ್ಯಾಮೇಜ್ ಕೂಡ ಮಾಡಿದೆ. ಯಾಕಂದರೆ 60-90% ಸಮುದ್ರದ ನೀರನ್ನೇ ಕುಡಿಯೋ ನೀರಾಗಿ ಈ ದೇಶಗಳು ಕನ್ವರ್ಟ್ ಮಾಡುತ್ತವೆ. ಈ ಅಂಕಿಅಂಶಗಳೇ ಅದನ್ನು ಹೇಳುತ್ತೆ. ಕುವೈತ್ 90%, ಒಮಾನ್ 86%, ಸೌದಿ ಅರೇಬಿಯಾ 70%, ಬಹರೇನ್ 60%, ಕತಾರ್ 50%, UAE 42-50% ಶುದ್ಧ ಕುಡಿಯೋ ನೀರನ್ನು ಈ ಅಂಕಿ ಸಂಖ್ಯೆಗಳೇ ಹೇಳುತ್ತೆ. ಯಾವ ಮಟ್ಟಿಗೆ ಗಲ್ಫ್ ದೇಶಗಳು ಕುಡಿಯೋ ನೀರಿನ ಘಟಕವನ್ನು ಅವಲಂಬಿಸಿದ್ದಾವೆ ಅಂತ. ಇವುಗಳಿಗೆ ಇರಾನ್ ಡ್ಯಾಮೇಜ್ ಮಾಡಿ ಹಾಳು ಮಾಡಿದ್ರೆ ಶ್ರೀಮಂತ ಗಲ್ಫ್ ರಾಷ್ಟ್ರಗಳಿಗೆ ಕುಡಿಯೋಕ್ಕೂ ನೀರಿರಲ್ಲ. ಸೊ ನಿಮಗಾಗಲೇ ಒಂದು ಮಾತು ಹೇಳಿದ್ವಿ ಗೊತ್ತಾ, ಕಂಡೋರ್ ಮಕ್ಕಳನ್ನು ಬಾವಿಗೆ ತಳ್ಳಿ ಲಾಭ ನೋಡೋದು ಅಥವಾ ಆಳ ನೋಡೋದು ಅಂತ. ಅಮೆರಿಕ ಈಗ ಅಕ್ಷರಶಃ ಕಂಡೋರ ಮಕ್ಕಳನ್ನು ಬಾವಿಗೆ ತಳ್ಳಿ ಆಳ ನೋಡೋ ಕೆಲಸ ಮಾಡ್ತಾ ಇದೆ. ಅಮೆರಿಕಾಗೆ ವಾಯುನೆಲೆ ನೀಡಿದಂಥ ತಪ್ಪಿಗೆ ಗಲ್ಫ್ ರಾಷ್ಟ್ರಗಳು ಇರಾನ್ ದಾಳಿಯನ್ನು ಎದುರಿಸ್ತಾ ಸಂಕಷ್ಟ ಅನುಭವಿಸ್ತಾ ಇವೆ. ಇರಾನ್ನ ಕ್ಷಿಪಣಿ ದಾಳಿಯಿಂದ ಗಲ್ಫ್ ರಾಷ್ಟ್ರಗಳ ಪ್ರವಾಸೋದ್ಯಮ ಕುಸಿದು ಹೋಗಿದೆ. ಪ್ರವಾಸಿಗರು ಭದ್ರತೆಯ ಕೊರತೆಯ ಕಾರಣದಿಂದ ಗಲ್ಫ್ ರಾಷ್ಟ್ರಗಳತ್ತ ಬರ್ತಾನೇ ಇಲ್ಲ. ರಿಯಲ್ ಎಸ್ಟೇಟ್ ಉದ್ಯಮ ಬಿದ್ದಿದೆ, ವ್ಯಾಪಾರ ವಹಿವಾಟು ಸಂಪೂರ್ಣ ಕುಸಿದಿದೆ. ಇರಾನ್ನ ಕ್ಷಿಪಣಿ ದಾಳಿಯಿಂದ ಕತಾರ್ನ ರಾಸ್ ಲಫಾನ್ LNG ಘಟಕ ಸಂಪೂರ್ಣ ಹಾಳಾಗಿದೆ. ಇದರಿಂದ ಕತಾರ್ ದೇಶಕ್ಕೊಂದಕ್ಕೇನೆ $20 ಬಿಲಿಯನ್ ಭಾರಿ ನಷ್ಟ ಆಗಿದೆ. ದುಬೈ, ಅಬುದಾಬಿ ಅಂತ ನಗರಗಳು ಕೂಡ ಇರಾನ್ನ ವಾಯುದಾಳಿಗೆ ತುತ್ತಾಗಿ ಹೋಗಿವೆ. ಇರಾನ್ ವಿರುದ್ಧ ಯುದ್ಧ ಮಾಡ್ತಿರೋದು ಅಮೆರಿಕ, ಇಸ್ರೇಲ್ ದೇಶಗಳು. ಆದರೆ ಗಲ್ಫ್ ರಾಷ್ಟ್ರಗಳ ಭುಜದ ಮೇಲೆ ಬಂದೂಕಿಟ್ಟು
ಇರಾನ್ ಮೇಲೆ ಹೊಡೆಯುವಂಥ ಕೆಲಸವನ್ನು ಅಮೆರಿಕ ಮಾಡ್ತಾ ಇದೆ. ಇದರಿಂದ ಗಲ್ಫ್ ದೇಶಗಳೇ ಇರಾನ್ನ ಕ್ಷಿಪಣಿ ದಾಳಿಗೆ ತುತ್ತಾಗಿವೆ. ಇನ್ನು ತಮ್ಮನ್ನು ತಾವು ರಕ್ಷಿಸಿಕೊಳ್ಳೋಕೆ ಗಲ್ಫ್ ದೇಶಗಳು ತಮ್ಮ ಬೊಕ್ಕಸದಿಂದಲೇ ಹಣವನ್ನು ಖರ್ಚು ಮಾಡಬೇಕು, ಆ ಪರಿಸ್ಥಿತಿ ಇದೆ. ಗಲ್ಫ್ ರಾಷ್ಟ್ರಗಳ ಈ ಸಂಕಷ್ಟ ಮತ್ತೆ ಅಮೆರಿಕಾಗೆ ಒಂದು ರೀತಿ ಭರ್ಜರಿ ಲಾಭ ಅಂತ ಹೇಳ್ಬೋದು. ಯಾಕೆಂದರೆ ಇರಾನ್ನಿಂದ ಗಲ್ಫ್ ರಾಷ್ಟ್ರಗಳಲ್ಲಿ ಅತಿ ಹೆಚ್ಚು ದಾಳಿಗೊಳಗಾಗಿರುವಂಥ UAE ಮತ್ತು ಕುವೈತ್, ಈ ಎರಡೂ ರಾಷ್ಟ್ರಗಳು ತಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಬೇಕು ಅಥವಾ ರಕ್ಷಣೆ ಮಾಡಿಕೊಳ್ಳುವಂಥ ಯತ್ನವನ್ನು ಮಾಡಬೇಕು. ಈಗ ಈ ಎರಡೂ ದೇಶಗಳು ಹೊಸದಾಗಿ ಶಸ್ತ್ರಾಸ್ತ್ರ ಖರೀದಿಗೆ ಮತ್ತೆ ಅಮೆರಿಕವನ್ನೇ ಈಗ ಅವಲಂಬಿತವಾಗಿರುವಂಥದ್ದು. ಅಮೆರಿಕಾನೇ ಈ ದೇಶಗಳಿಗೆ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡಬೇಕು. ಸೊ ಹೀಗಾಗಿ ಅಮೆರಿಕಾದಿಂದಲೇ ಶಸ್ತ್ರಾಸ್ತ್ರವನ್ನು ಈ ದೇಶಗಳು ಖರೀದಿ ಮಾಡ್ತಾ ಇವೆ. ಅಮೆರಿಕಾದಿಂದ ಸುಮಾರು $16.46 ಬಿಲಿಯನ್ ಮೌಲ್ಯದ ಶಸ್ತ್ರಾಸ್ತ್ರಗಳನ್ನು ಈ ಎರಡೂ ದೇಶಗಳು ಈಗ ಖರೀದಿ ಮಾಡ್ತಿವೆ ಅನ್ನುವಂಥದ್ದು ಮಾಹಿತಿ. ಏರ್ ಮತ್ತು ಮಿಸೈಲ್ ಡಿಫೆನ್ಸ್ ಸೆನ್ಸಾರ್ ರೆಡಾರ್ಗಳ ಮಾರಾಟಕ್ಕೆ ಈಗ ಅಮೆರಿಕ ಒಪ್ಪಿಗೆ ನೀಡಿದೆಯಂತೆ. ಕುವೈತ್ಗೆ $8 ಬಿಲಿಯನ್ ಮೌಲ್ಯದ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಅಮೆರಿಕ ಮಾರಾಟ ಮಾಡ್ತಾ ಇದೆ. ಈ ಭಾರೀ ಮೊತ್ತದ ಶಸ್ತ್ರಾಸ್ತ್ರ ಮಾರಾಟದಿಂದ ಅಮೆರಿಕಾಗಂತೂ ಭರ್ಜರಿ ಲಾಭನೇ ಆಗ್ತಾ ಇದೆ. ಇನ್ನು ನಿನ್ನೆ ಬೆಳಗ್ಗೆ ಅಷ್ಟೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಹಾರ್ಮೋಸ್ ಜಲಸಂಧಿಯನ್ನು ಓಪನ್ ಮಾಡಲಿಕ್ಕೆ 48 ಗಂಟೆಗಳ ಡೆಡ್ಲೈನನ್ನು ನೀಡ್ತಾ ಇದ್ದೀವಿ ಅಂತ ಹೇಳಿದರು. 48 ಗಂಟೆಯಲ್ಲಿ ಹಾರ್ಮೋಸ್ ಜಲಸಂಧಿಯನ್ನು ಓಪನ್ ಮಾಡದೇ ಇದ್ದರೆ ಇರಾನ್ನ ಪವರ್ ಪ್ಲಾಂಟ್ ಮೇಲೆ ದಾಳಿ ನಡೆಸುವಂಥ ಬೆದರಿಕೆ ಕೂಡ ಹಾಕಿದರು. ಆದರೆ ಸೋಮವಾರ ಸಂಜೆ ವೇಳೆಗೆ ಡೊನಾಲ್ಡ್ ಟ್ರಂಪ್ ಅವರ ನಿಲುವು ಬದಲಾಗಿದೆ. ಇರಾನ್ನ ಪವರ್ ಪ್ಲಾಂಟ್, ಎನರ್ಜಿ ಪ್ಲಾಂಟ್ಗಳ ಮೇಲೆ ಅಮೆರಿಕದ ಸೇನೆ ಮುಂದಿನ 5 ದಿನಗಳ ಕಾಲ ಎಲ್ಲ ಮಿಲಿಟರಿ ಸ್ಟ್ರೈಕನ್ನು ನಾವು ಮುಂದೂಡಿಕೆ ಮಾಡೋದಕ್ಕೆ ಹೇಳಿದ್ದೇವೆ, ಸೂಚನೆ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಆದರೆ ಈ ನಿರ್ಧಾರವನ್ನು ಅಮೆರಿಕ ಹಾಗೂ ಟ್ರಂಪ್ ಎಲ್ಲಿವರೆಗೂ ಪಾಲಿಸ್ತಾರೋ ಅವರಿಗೆ ಗೊತ್ತಿಲ್ಲ. ಈಗ ಹೇಳಿ, ಇದೆಲ್ಲ ನೋಡಿದ ಮೇಲೆ ಇದು ಬೇರೆಯವರ ಹಪಾಹಪಿತನಕ್ಕೆ, ಅಮೆರಿಕ ಯುದ್ಧ ದಾಹಕ್ಕೆ, US ಸೇನಾ ನೆಲೆಗಳಿಗೆ ಜಾಗ ಕೊಟ್ಟಿದ್ದಕ್ಕೆ ಗಲ್ಫ್ ದೇಶಗಳು ಪಡ್ತಾ ಇರುವಂಥ ಪಾಡಿದು. ಇನ್ನು ಇದನ್ನು ನೋಡಿದವ್ರು ಖಂಡಿತ ಹೇಳ್ತಾರೆ, ಕಂಡವ್ರ ಮಕ್ಕಳನ್ನು ಬಾವಿಗೆ ತಳ್ಳಿ ಆಳ ನೋಡೋ ಬುದ್ಧಿ ಇದೆ ಅಂತ. ಸೊ ಇದೇ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಸ್ಪೆಷಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.